Jacar Academy. ಹೆಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ SSLC ಎಕ್ಸಾಮ್ 1 ಅನ್ನ ಈಗಾಗಲೇ ಯಾರೆಲ್ಲ ಪಾಸ್ ಆಗಿದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ SSLC ಎಕ್ಸಾಮ್ 1 ನ NC ಅಂತ ಬಂದಿದೆ, ಅಂದ್ರೆ ನಾಟ್ ಕಂಪ್ಲೀಟೆಡ್, ಪೂರ್ಣಗೊಳಿಸಿಲ್ಲ, ಮೀನ್ಸ್ ಫೇಲ್ ಆಗಿದ್ದೀರಾ. ಸೊ ಅವರಿಗಾಗಿ ಮತ್ತೆ ಒಂದು ಸುವರ್ಣ ಅವಕಾಶ ಬರ್ತಾ ಇದೆ. ಅದೇನಂದ್ರೆ ಎಕ್ಸಾಮ್ 2 ಗೆ ರಿಜಿಸ್ಟ್ರೇಷನ್ ನಾವು ಆಗ್ಬೇಕಾಗಿರುವಂತದ್ದು. ಎಕ್ಸಾಮ್ 2 ಅಲ್ಲಿ ನಾವು ಯಾವ ತರ ರಿಜಿಸ್ಟ್ರೇಷನ್ ಆಗ್ಬೇಕು, ಹಾಗೂ ಏನೆಲ್ಲ ಪ್ರೊಸೀಜರ್ ಇದೆ, ಹಾಗೂ ಹಲವಾರು ಕ್ವಶನ್ ಪೇರೀಸ್ ಗಳು ನಿಮ್ಗೂ ಕೂಡ ಇದಾವೆ. ಸೊ ಹೇಗೆ ನೋಂದಣಿ ಆಗ್ಬೇಕು, ಯಾರ ಹತ್ರ ಹೋಗ್ಬೇಕು, ನಾವು ಅದನ್ನ ಸ್ವತಃ ಮಾಡ್ಕೊಳ್ಬಹುದಾ, ಅಥವಾ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವು ಕಟ್ಬಹುದಾ, ಒಂದ್ ಸಬ್ಜೆಕ್ಟ್ ಕಟ್ಬೇಕಾ, ಅಥವಾ ಎಲ್ಲಾ ಸಬ್ಜೆಕ್ಟ್ ಕೂಡ ನಾವು ಪರೀಕ್ಷೆನ ಎದುರಿಸಬೇಕು ಎನ್ನುವಂತ ಹಲವಾರು ಕನ್ಫ್ಯೂಷನ್ ಅಲ್ಲಿ ತಗೊಂಡಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಸೊ ಬನ್ನಿ, ಪರೀಕ್ಷೆ 2ಕ್ಕೆ ಯಾರೆಲ್ಲ ನೋಂದಣಿಯನ್ನ ಮಾಡ್ಕೊಳ್ಬೇಕು ಎನ್ನುವಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಯಾರು ನೋಂದಣಿ ಮಾಡ್ಕೋಬಹುದು ಅಂದ್ರೆ 2023ರ ಪೂರಕ ಪರೀಕ್ಷೆಗೆ ನೋಂದಾಯಿಸಿದ ವಿದ್ಯಾರ್ಥಿಗಳು, ಅಂದ್ರೆ ರಿಪೀಟರ್ಸ್. 2023 ಪೂರಕ ಪರೀಕ್ಷೆಗೆ ಅವರು ಅಟೆಂಡ್ ಆಗಿರ್ಬೇಕು. ಅಂತವರು ಕೂಡ ಏನ್ ಮಾಡೋದು, 2025 ಎಕ್ಸಾಮ್ 2ಗೆ ಅಟೆಂಡ್ ಆಗಬಹುದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಮತ್ತೆ ಯಾರು ಮಾಡ್ಕೊಳ್ಬಹುದು ಅಂದ್ರೆ 2024ರ SSLC ಪರೀಕ್ಷೆಯೇ ಪೂರ್ಣಗೊಳಿಸದ, ಅಂದ್ರೆ NC ನಾಟ್ ಕಂಪ್ಲೀಟೆಡ್, ಯಾರು ಫೇಲ್ ಆಗಿದ್ದೀರಾ ಹೋದ ವರ್ಷ ಅಂದ್ರೆ 2024 ಅಲ್ಲಿ, ಅವರು ಕೂಡ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಆಗಬಹುದು. ಮತ್ತೆ ಯಾರು ಮಾಡ್ಕೊಳ್ಬಹುದು ಅಂದ್ರೆ ಏಪ್ರಿಲ್ 2025 SSLC ಪರೀಕ್ಷೆ 1ರಲ್ಲಿ ಪೂರ್ಣಗೊಳಿಸದೇ ಇರುವಂತಹ ವಿದ್ಯಾರ್ಥಿಗಳು, ಅಂದ್ರೆ NC ಅಂತ, ಅಥವಾ ಯಾರು ಫೇಲ್ ಆಗಿದ್ದೀರಾ ಆ ವಿದ್ಯಾರ್ಥಿಗಳು ಜೊತೆಗೆ ನಿಮ್ಮ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಮತ್ತೆ ತಾವುಗಳು ಎಕ್ಸಾಮ್ 2 ಅನ್ನ ಬರೀಬೇಕು ಅಂದ್ರೆ ಅಂತವರು ಕೂಡ ನಿಮ್ಮ ಫಲಿತಾಂಶವನ್ನ ಇನ್ನೂ ಉತ್ತಮ ಪಡಿಸ್ಕೊಳ್ಬೇಕು ಎನ್ನುವಂತವರು ಕೂಡ. ಯಾಕಂದ್ರೆ ಹಲವಾರು ಜನ ವಿದ್ಯಾರ್ಥಿಗಳು ಇನ್ನೂ ಒಂದಿಷ್ಟು ಸಬ್ಜೆಕ್ಟ್ ಗಳಲ್ಲಿ ಕಡಿಮೆ ಅಂಕಗಳು ಬಂದಿದಾವೆ ಎನ್ನುವಂತ ದೂರು ನಿಮಗೆ ಇರ್ತದೆ. ಸೊ ಅಂತವರು ಕೂಡ ಒಂದ್ ವಿಷಯದಲ್ಲಿ, ಅಥವಾ 2 ವಿಷಯದಲ್ಲಿ, ಅಥವಾ 6 ವಿಷಯದಲ್ಲಿ ಕೂಡ ರಿಸಲ್ಟ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಎನ್ನುವಂತವರು ಕೂಡ, ತಾವುಗಳು ಕೂಡ SSLC ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಆಗಬಹುದು. ಮುಂದುವರೆದು ನಾವು ನೋಡುವುದಾದ್ರೆ, ಹೇಗೆ ನೋಂದಣಿಯನ್ನ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಗೋದು ಹೇಗೆ, ನಾವು ಸ್ವತಃ ನಾವೇ ಆಗಬಹುದಾ, ಅಥವಾ ಆನ್ಲೈನ್ ಸೆಂಟರ್ ಗಳಲ್ಲಿ ಹೋಗ್ಬೇಕಾ, ಅಥವಾ ನಮ್ಮ ಮೊಬೈಲ್ ಇಂದ ಮಾಡ್ಲಿಕ್ಕೆ ಸಾಧ್ಯ ಇದೀನಾ ಎನ್ನುವಂತದ್ದಾದ್ರೆ, ಮತ್ತು ವಿಷಯಗಳನ್ನ ಯಾವ ತರ ಆಯ್ಕೆ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನ ನೋಡುವುದಾದ್ರೆ, ಸೊ ಫಸ್ಟ್ ಆಫ್ ಆಲ್ ನೋಡುವುದಾದ್ರೆ, ಶಾಲಾ ಮುಖ್ಯೋಪಾಧ್ಯಾಯರ ಹತ್ರ ನಾವು ಹೋಗ್ಬೇಕಾಗತ್ತೆ. ಸ್ಕೂಲ್ HM ಗಳ ಹತ್ರ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರ ಹತ್ರ, ಇದು ಓಪನ್ ಸೋರ್ಸ್ ಇಲ್ಲ. ಸೊ ಹಾಗಾಗಿ ಹೆಡ್ ಮಾಸ್ಟರ್ ಆದವ್ರು ಏನ್ ಮಾಡ್ತಾರೆ ಅಂದ್ರೆ KSEAB karnataka.gov.in ಎನ್ನುವಂತ ಶಾಲಾ ಲಾಗಿನ್ ಮುಖಾಂತರ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತಾರೆ. ಸೊ ಮ್ಯಾಂಡೇಟರಿ ಆಗಿ ನಾವು ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗಿ HM ಅವ್ರ ಭೇಟಿ ಆಗ್ಲೇಬೇಕು. ಅಲ್ಲಿ HM ಗಳಾದವ್ರು ಏನ್ ಮಾಡ್ತಾರೆ ಅಂದ್ರೆ, ಶಾಲಾ ಲಾಗಿನ್ ನಲ್ಲಿ ರಿಜಿಸ್ಟ್ರೇಷನ್ ಫಾರ್ 2025 ಎಕ್ಸಾಮ್ 2 ಎನ್ನುವಂತ ಒಂದು ಹೊಸ ಟ್ಯಾಬ್ ಅನ್ನ ಕೊಡ್ತಾರೆ. ಸೊ ಅಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಎನ್ನುವಂತ ಒಂದು ಆಯ್ಕೆ, ಒಂದು ಚಾಯ್ಸ್, ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಒಂದು ಬಾಕ್ಸ್ ಅಲ್ಲಿ ಯಾರಿಗೆ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿದೆಯೋ, ಯಾರೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಯಾರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಎಕ್ಸಾಮ್ 2ಗೆ ನಾನು ಅಟೆಂಡ್ ಆಗ್ಬೇಕು, ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನುವಂತರ, ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕು. ಅಂದ್ರೆ ಹಾಲ್ ಟಿಕೆಟ್ ನಂಬರ್ ಅನ್ನ ಅವರು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಯಾರು ಫಲಿತಾಂಶವನ್ನ ಉತ್ತಮ ಪಡಿಸಿಕೊಳ್ಳುವಂತ ವಿದ್ಯಾರ್ಥಿಗಳು, ಇಲ್ಲಿ ಸಬ್ಜೆಕ್ಟ್ ಚಾಯ್ಸ್ ಯಾವ ತರ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಹಲವಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಅನ್ನ ಮಾಡಿದ್ರು, ಸರ್ ನಾವು ಒಂದು ಸಬ್ಜೆಕ್ಟ್ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು, ಅಂದ್ರೆ ಒಂದೇ ಸಬ್ಜೆಕ್ಟ್ ಮಾತ್ರ ಕಟ್ಬೇಕಾ, ಅಥವಾ ಒಂದು ಸಬ್ಜೆಕ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆರು ಸಬ್ಜೆಕ್ಟ್ ಗಳನ್ನ ಮತ್ತೆ ಬರಿಬೇಕಾ ಎನ್ನುವಂತಾದ್ರೆ, ಸೊ ಮಕ್ಕಳೇ, ಯಾರು ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅವರು ಒಂದು ವಿಷಯದಲ್ಲಿ ನಿಮಗೆ ಚಾಯ್ಸ್, ಒಂದೇ ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಅಷ್ಟೇ ನೀವು ಇನ್ನೂ ರಿಸಲ್ಟ್ ಅನ್ನ ಹೆಚ್ಚಿಗೆ ಅಂಕ ತೆಗೆದುಕೊಳ್ಳಲಿಕ್ಕೆ ಬಯಸಿದ್ರೆ ಅದು ಒಂದೇ ವಿಷಯವನ್ನ ಅಟೆಂಡ್ ಆಗ್ಬಹುದು, ಅಥವಾ 2 ವಿಷಯದಲ್ಲಿ ಮಾಡಿದ್ರೆ 2 ವಿಷಯಗಳಲ್ಲಿ ನೀವು ಅದಕ್ಕೆ ಅಟೆಂಡ್ ಆಗಬಹುದು, ಅಥವಾ 6 ಪರೀಕ್ಷೆಯನ್ನ ಮತ್ತೆ ಬರಿಬೇಕು ಅನ್ಸಿದ್ರೆ ಆ 6 ಸಬ್ಜೆಕ್ಟ್ ಗಳಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಬಹುದು. ವಿಷಯದ ಒಂದು ಚಾಯ್ಸ್ ನಿಮಗೆ ಇರುತ್ತೆ, ವಿಷಯದ ಆಯ್ಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರು ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂತಿದ್ರೋ ಅವರಿಗೆ ಫೀಸ್ ಇದೆ. ಸೊ ಮುಂದೆ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನಿಮಗೆ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಒಂದು ವಿಷಯದಲ್ಲಿ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಂದೇ ವಿಷಯಕ್ಕೆ ಕಟ್ಟಬಹುದು, ಮಿಕ್ಕಿದ 5 ವಿಷಯಗಳನ್ನ ಬಿಡಬಹುದು. 2ಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕನ್ಸಿದ್ರೆ 2 ವಿಷಯಗಳಿಗೆ ಮಾತ್ರ ತಾವುಗಳು ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೀವು ಅದನ್ನು ತಿಳಿಸಬೇಕಾಗತ್ತೆ, ಅವರು ಅದನ್ನು ಚಾಯ್ಸ್ ಮಾಡ್ತಾರೆ. ಸೊ 2 ವಿಷಯಗಳಿಗೆ ಕೂಡ ಬರೀಬಹುದು, ಅಥವಾ ನಿಮಗೆ ಬೇಕಿದ್ರೆ 6 ವಿಷಯಗಳಲ್ಲಿ ಮತ್ತೆ ಬರೀತೀನಿ ಅಂದ್ರೆ 6 ವಿಷಯಗಳಲ್ಲಿ ಕೂಡ ನೀವು ಬರೀಬಹುದು. ನೆಕ್ಸ್ಟ್ ಮುಂದೆ ಬರೆದು ನಾವು ನೋಡೋಣ ದಾಖಲೆಗಳು ಏನೇನ್ ಬೇಕು. ಎಕ್ಸಾಮ್ 2ಗೆ ಇನ್ನು
ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಎನ್ನುವಂತದ್ದಾದ್ರೆ, ಸೊ ಯಾವುದೇ ತರನಾಗಿರ್ತಕ್ಕಂತ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇಲ್ಲ. ಯಾಕಂದ್ರೆ 2023 ಹಾಗೂ 2024 ಹಾಗೂ ಈ ವರ್ಷ 2025 ಪರೀಕ್ಷೆ ಒಂದಕ್ಕೆ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಡಾಕ್ಯುಮೆಂಟ್ಸ್ ಇಲಾಖೆ ಕಡೆಗಿದೆ. ಯಾವುದೇ ತರನಾಗಿರ್ತಕ್ಕಂತ ಸೈನ್, ಸಿಗ್ನೇಚರ್, ಫೋಟೋ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲ ದಾಖಲೆಗಳು ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು, ನಿಮ್ಮೆಲ್ಲ ಡೀಟೇಲ್ಸ್ ಗಳು ಏನಾಗ್ತವೆ ಅಲ್ಲಿ ಓಪನ್ ಆಗಿಬಿಡ್ತವೆ. ಕೇವಲ ವಿಷಯ ಚಾಯ್ಸ್ ಇರುವಂತದ್ದು 2025 SSLC ಎಕ್ಸಾಮ್ 1ಗೆ ಯಾರು ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತಿದ್ರೆ ಅಂತವ್ರಿಗೆ ಮಾತ್ರ ಅವಕಾಶ ಇದೆ. ರಿಪೀಟರ್ಸ್ ಗೆ ಆ ಒಂದು ಅವಕಾಶ, ಸಬ್ಜೆಕ್ಟ್ ಚಾಯ್ಸ್ ಮಾಡ್ಕೊಳ್ಳುವಂತ ಅವಕಾಶ ಇಲ್ಲ. ಎಲ್ಲಿ ನೀವು NC ಆಗಿದ್ದೀರಾ ಅದನ್ನ ತಾವುಗಳು ಏನ್ ಮಾಡಬಹುದು ಅಷ್ಟೇ. ಹಾಗೂ ಎಕ್ಸಾಮ್ 1ಗೆ ಯಾರು ಫೇಲ್ ಆಗಿದ್ದೀರಾ ಅವರು ಮ್ಯಾಂಡೇಟರಿ ಆಗಿ NC ವಿಷಯಗಳ ಜೊತೆಗೆ ಮತ್ತೆ ರಿಸಲ್ಟ್ ಬೇರೆ ವಿಷಯಗಳಲ್ಲೂ ಕೂಡ ಮಾಡ್ಕೊಳ್ಬಹುದು, ಅಂದ್ರೆ ಅವರು ಕೂಡ ಅದನ್ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ ಇಲ್ಲ. ಎಸ್, ನೆಕ್ಸ್ಟ್ ಇನ್ನು ಮುಂದುವರೆದು ನೋಡೋದಾದ್ರೆ ಪರೀಕ್ಷಾ ಶುಲ್ಕ ಎಷ್ಟಿರ್ತದೆ, ಪರೀಕ್ಷಾ ಫೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಎಸ್, ಸೊ ಫಸ್ಟ್ ಆಫ್ ಆಲ್ ನಾವು ನೋಡುವುದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಹಾಗೂ ವಿಭಿನ್ನ ಸಾಮರ್ಥ್ಯ ಉಳ್ಳ ವಿದ್ಯಾರ್ಥಿಗಳಿಗೆ ಅಂದ್ರೆ SC, ST ಹಾಗೂ ಡಿಸೇಬಲ್ಡ್ ಯಾರು ಇರ್ತಾರೆ ಅವರಿಗೆ ಯಾವುದೇ ತರನಾಗಿರ್ತಕ್ಕಂತ ಶುಲ್ಕ, ಯಾವುದೇ ತರನಾಗಿರ್ತಕ್ಕಂತ ಫೀಸ್ ಅವರಿಗೆ ಇರುವುದಿಲ್ಲ. ನೆಕ್ಸ್ಟ್ ಒಂದು ಗೋಲ್ಡನ್ ಅಪಾರ್ಚುನಿಟಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 2025 SSLC ಪರೀಕ್ಷೆ ಒಂದಕ್ಕೆ ಯಾರು ಪೂರ್ಣಗೊಳಿಸಿಲ್ಲ ಅಂದ್ರೆ ಯಾರು ಫೇಲ್ ಆಗಿದ್ದೀರಾ, ಯಾರು ರಿಸಲ್ಟ್ ಅಲ್ಲಿ NC ಅಂತ ಬಂದಿದೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅವರಿಗೂ ಕೂಡ ಆ NC ವಿಷಯಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಯಾವುದೇ ತರನಾಗಿರ್ತಕ್ಕಂತ ಫೀ ಈ ವರ್ಷ ಕೊಟ್ಟಿಲ್ಲ. ಹೋದ ವರ್ಷ ಫೀಯನ್ನ ಕಟ್ಟಬೇಕಾಗಿತ್ತು, ಆದ್ರೆ ಈ ವರ್ಷ ಅವರಿಗೆ ಯಾರು NC ಇದ್ದಾರೆ ಅದು ಕೇವಲ ಯಾರಿಗೆ 2025 ಮಾರ್ಚ್ ಹಾಗೂ ಏಪ್ರಿಲ್ ಅಲ್ಲಿ ಅಂದ್ರೆ ರೀಸೆಂಟ್ ಆಗಿ ನಡೆದಿರುವಂತಹ ಪರೀಕ್ಷೆಯಲ್ಲಿ ಯಾರು NC ಆಗಿದ್ದಾರೆ ಅವರಿಗೆ ಮಾತ್ರ. ರಿಪೀಟರ್ಸ್ ಗೆ ಆ ಒಂದು ಅವಕಾಶ ಇಲ್ಲ. ಸೊ ಇವರಿಗೆ ಫೀಸ್ ಗಳು ಇಲ್ಲ. ಇನ್ನು ಫೀಸ್ ಯಾರಿಗಿದೆ ಅಂದ್ರೆ ಯಾರು ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತಿದ್ದೀರೋ ಹಾಗೂ ಯಾರು ರಿಪೀಟರ್ಸ್ ಗಳಿದ್ದೀರೋ ಅಂತವರಿಗೆ ಫೀಸ್ ಇದೆ. ಇನ್ನು ಫಲಿತಾಂಶವನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ ಹಾಗೂ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಎಷ್ಟು ಪರೀಕ್ಷಾ ಶುಲ್ಕವನ್ನ ಪಾವತಿಸಬೇಕಾಗ್ತದೆ, ಎಷ್ಟು ಫೀಸ್ ಇದೆ ಎನ್ನುವುದಾದ್ರೆ ಒಂದು ವಿಷಯಕ್ಕೆ 427 ರೂಪೀಸ್, 427 ರೂಪಾಯಿಗಳು ತಾವುಗಳು ಒಂದು ವಿಷಯಕ್ಕೆ ಕೊಡ್ಬೇಕಾಗ್ತದೆ. 2 ವಿಷಯಗಳಿದ್ರೆ 532 ರೂಪಾಯಿಗಳನ್ನ ತಾವುಗಳು ಕಟ್ಟಬೇಕಾಗತ್ತೆ. ಇನ್ನು 3 ಅಥವಾ 3ಕ್ಕಿಂತ ಹೆಚ್ಚು ವಿಷಯಗಳನ್ನ ನೀವು ಅಟೆಂಡ್ ಆಗ್ಬೇಕು ಅಂದ್ರೆ 3 ಆಗಿರ್ಬೋದು, 4 ಆಗಿರ್ಬೋದು, 5 ಆಗಿರ್ಬೋದು ಅಥವಾ 6 ವಿಷಯಗಳನ್ನ ಕಟ್ಟಬೇಕು ಅಂದ್ರೆ ಅದಕ್ಕೆ ಒಂದೇ ಫೀಸ್ ಇದೆ, 716 ರೂಪಾಯಿಗಳು, 716 ರೂಪೀಸ್. ಇಷ್ಟು ಪರೀಕ್ಷಾ ಶುಲ್ಕ ಇರಲಿದೆ. ಅಷ್ಟೇ. ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದ್ರೆ ಯಾವಾಗಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಎನ್ನುವಂತದರ ಬಗ್ಗೆ. ಎಸ್, ಈಗಾಗಲೇ ಒಂದು ಇಲಾಖೆ ಕಡೆಯಿಂದ ಆದೇಶ ಬಿಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ಪರೀಕ್ಷಾ ಅರ್ಜಿಯನ್ನ ನೋಂದಾಯಿಸಲು ಮತ್ತು ಬ್ಯಾಂಕ್ಗೆ ಚಲನ ಕಟ್ಟಲಿಕ್ಕೆ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಶಾಲಾ ಲಾಗಿನ್ ಇಂದ ಯಾವಾಗ ಪ್ರಾರಂಭ, ಶಾಲಾ ಲಾಗಿನ್ ಅಲ್ಲಿ ಯಾವಾಗ ಈ ಡೇಟ್ ಪ್ರಾರಂಭ ಕೊಟ್ಟಿದ್ದಾರೆ ಅಂದ್ರೆ 3rd ಮೇ. ಸೊ ಈಗ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು 3rd ಮೇನು ಕೂಡ ಇನ್ನೂವರೆಗೂ ಕೂಡ ಬಂದಿಲ್ಲ. ಸರಿ ಸುಮಾರಾಗಿ 7-7:30 ಗಂಟೆ ಆಗಿರಬಹುದು. ಮೇ ಬಿ ನೈಟ್ ವರೆಗೇನು ಕೂಡ ಆ ಒಂದು ಆಪ್ಷನ್ ಅಲ್ಲಿ ಶಾಲಾ ಲಾಗಿನ್ ಅಲ್ಲಿ ಕೊಡ್ತಾರೆ. ಸೊ ಯಾವಾಗಿಂತ ಲಾಸ್ಟ್ ಡೇಟ್ ಯಾವಾಗಿದೆ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಅಂದ್ರೆ 10th May 2025, 10 ಮೇ 2025 ಕೂಡ ಅಂದ್ರೆ ಸರಿ ಸುಮಾರಾಗಿ 7 ದಿನಗಳವರೆಗೆ ಸಮಯಾವಕಾಶ ನಮಗೆ ಸಿಗ್ತದೆ. ಇನ್ನು ಆ ಒಂದು ರಿಜಿಸ್ಟ್ರೇಷನ್ ಯಾರಾಗಿರ್ತಾರೆ ಅವರ ಚಲನನ್ನ ಪ್ರಿಂಟ್ ತೆಗೆಸ್ಕೊಳ್ಳಿಕ್ಕೆ ಹೆಚ್ಚಮಾದವರ ಕಡೆ ಯಾವಾಗಿನ ಟೈಮ್ ಇದೆ ಅಂದ್ರೆ 2 ಡೇಸ್ ಟೈಮ್ ಇದೆ. 11 ಹಾಗೂ 12 ಮೇ ವರೆಗೂ ಕೂಡ ಅವರಿಗೆ ಟೈಮ್ ಇದೆ. ಆ ಒಂದು ಚಲನನ್ನ ಯಾವಾಗಿಂತ ತುಂಬಬಹುದು ಅಂದ್ರೆ 12ರಿಂದ ಹಿಡ್ಕೊಂಡು 15, 13, 14 ಹಾಗೂ 15th ಮೇ ವರೆಗೂ ಕೂಡ ಸಮಯಾವಕಾಶ ಇರ್ತದೆ. ಸೊ ಇದಾಗಿತ್ತು ಪರೀಕ್ಷೆ 2ರ ಬಗ್ಗೆ ಯಾವ ತರನಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗ್ಬೇಕು ಹಾಗೂ ಏನೆಲ್ಲ ನಿಮ್ಮ ಡೌಟ್ಸ್ ಗಳಿದ್ವು ಅದನ್ನ ಕ್ಲಿಯರ್ ನಾನು ಮಾಡಿದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಹಾಗೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳಿ. ಹಾಗೂ ಮತ್ತೆ ಏನಾದರೂ ಪ್ರಶ್ನೆ ಹಾಗೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅದಕ್ಕೆ ಉತ್ತರವನ್ನ ಮಾಡುವಂತ ಸರ್ವ ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಚಾನ್ಸ್ ಏನಾದರೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನುವಂಥ ವಿಡಿಯೋನು ಕೂಡ ಮಾಡ್ತೀನಿ ನಾನು. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.